ರಾಜ್ಯದ ರಾಜಕೀಯ ಆಸಕ್ತರ ಗಮನ ಇವತ್ತಿದ್ದದ್ದು ದಾವಣಗೆರೆ ಕಡೆಗೆ. ಬೈ ಎಲೆಕ್ಷನ್ಗೆ ನಾಮಿನೇಷನ್ ವಾಪಸ್ ಪಡೆಯುವ ಕೊನೆಯ ದಿನ ಆಗಿತ್ತು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೀತಾರೋ ಪಡೆಯೋದಿಲ್ಲವೋ ಅಂತ ಅವರ ಮನವೊಲಿಸುವುದಕ್ಕೆ ಏನೇನೆಲ್ಲ ಪ್ರಯತ್ನಗಳಾಗ್ತವೆ ಎಲ್ಲರೂ ಅದರ ಕಡೆ ಗಮನ ಇಟ್ಕೊಂಡು ಕೂತ್ಕೊಂಡಿದ್ರು. ಮನವೊಲಿಸುವ ಪ್ರಯತ್ನಗಳು ನಡೆದವು, ನಾವು ಅಂದ್ಕೊಂಡ ಮಟ್ಟಿಗೆ ನಡೀಲಿಲ್ಲ. ಸಾದಿಕ್ ಪೈಲ್ವಾನ್ರನ್ನ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಇರ್ತಾರೆ. ಇವತ್ತು 11 ನಾಮಪತ್ರಗಳನ್ನು ವಾಪಸ್ ಪಡೆದರು ಅಭ್ಯರ್ಥಿಗಳು. ಅದರಲ್ಲೂ ಕೊನೆಯ ಕ್ಷಣದಲ್ಲಿ 8 ಜನ ಮುಸ್ಲಿಂ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ತಗೊಂಡ್ರು. ಸಾದಿಕ್ ಪೈಲ್ವಾನ್ ಕನ್ವಿನ್ಸ್ ಆಗಲೇ ಇಲ್ಲ. ಸಾದಿಕ್ ಪೈಲ್ವಾನ್, ಅಫ್ಸರ್ ಕೊಡ್ಲಿಪೇಟೆ ಸೇರಿ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಉಳ್ಕೊಂಡಿದ್ದಾರೆ. 14 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ. ಒಟ್ಟು 31 ನಾಮಪತ್ರಗಳ ಸಲ್ಲಿಕೆಯಾಗಿದ್ವು. ಸರಿಯಾದ ರೀತಿಯಲ್ಲಿ ಸಲ್ಲಿಕೆಯಾಗದ ಕಾರಣ 3 ನಾಮಪತ್ರಗಳು ತಿರಸ್ಕೃತಗೊಂಡವು. 11 ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ತಗೊಂಡ್ರು. ಕಣದಲ್ಲಿ ಅಂತಿಮವಾಗಿ 14 ಮುಸ್ಲಿಂ ಅಭ್ಯರ್ಥಿಗಳು ಉಳ್ಕೊಂಡಿದ್ದಾರೆ. ದೊಡ್ಡ ಹೈ ಡ್ರಾಮಾ ನಡೀತಿವತ್ತು. ದಾವಣಗೆರೆಯ ಸಾದಿಕ್ ಪೈಲ್ವಾನ್ ಮನೆಯಲ್ಲಿ ಹೈ ಡ್ರಾಮಾ. ಯಾವ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಸಾದಿಕ್ ಪೈಲ್ವಾನ್ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡ್ತಾ ಇದ್ದಾಗಲೇ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮ್ಮದ್ ಬಂದ್ರು. ಈ ಸಂದರ್ಭದಲ್ಲಿ ಗೋ ಬ್ಯಾಕ್ ಘೋಷಣೆಗಳು ಅಭಿಮಾನಿಗಳಿಂದ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮ್ಮದರಿಗೆ. ಇದಾದ ನಂತರ ಇಬ್ಬರು ನಾಯಕರನ್ನ ಸಾದಿಕ್ ಪೈಲ್ವಾನ್ ಮನೆಯೊಳಗೆ ಕರೆಸ್ಕೊಂಡು ಮಾತಾಡಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಸಾದಿಕ್ ಪೈಲ್ವಾನ್ ಅಭಿಮಾನಿಗಳ ಬಂದ್ರು. ಪೊಲೀಸರು ಅವ್ರನ್ನೆಲ್ಲ ಹೊರಗೆ ಕಳಿಸಿದ್ರು.
ನಾಮಪತ್ರ ವಾಪಸ್ ಪಡೆಯುವ ಕೊನೆಯ ಕ್ಷಣದ ಅವಧಿಯ ತನಕ ಸಾದಿಕ್ ಪೈಲ್ವಾನ್ರ ಮನವೊಲಿಸುವ ಪ್ರಯತ್ನಗಳು ನಡೆದು ಏನೂ ಸಾಧ್ಯ ಆಗಲಿಲ್ಲ. ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ವಾಪಸ್ ಹೋದ್ರು. ಇಬ್ರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೆ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಆತರ ಏನಿಲ್ಲ. ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಅವ್ರಿಗೆ ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ ಬಂದು, ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲಾ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ, ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದ್ರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ಸಾದಿಕ್ ಪೈಲ್ವಾನ್ ಹಠ ಬಿಡಲೇ ಇಲ್ಲ. ರಣರಂಗದಲ್ಲಿ ಇರ್ತೀನಿ, ಚುನಾವಣೆ ಮಾಡ್ತೀನಿ ಅಂದ್ರು. ಮುಸ್ಲಿಮರನ್ನ ಸುರ್ಜೇವಾಲಾ ಕಡೆಗಣಿಸಿದ್ದಕ್ಕೆ ಸಮಾಜ ನನ್ನನ್ನು ನಿಲ್ಲಿಸಿದೆ. ನಾನು ಸೋತ್ರೆ ಅಹಿಂದ ಸಮಾಜ ಸೋತಂಗೆ. CM DCM ಜಮೀರ್ ಯಾರು ಫೋನ್ ಮಾಡಿದ್ರು ನಾನು ಕೇಳಲಿಲ್ಲ. ಸಾದಿಕ್ ಪೈಲ್ವಾನ್ರ ಮಾತು. ನಾವು ಮುಖ್ಯಮಂತ್ರಿಯವರು, ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತೀನಿ, ಚುನಾವಣೆ ಮಾಡ್ತೀನಿ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತೀನಿ, ನಾನು ಚುನಾವಣೆ ಮಾಡೇ ಮಾಡ್ತೀನಿ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಮುಖ್ಯಮಂತ್ರಿಯವರು, ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.